ಜಗದೀಶ್ ಶೆಟ್ಟರ್ ಕಾಂಗ್ರೆಸ್‌ಗೆ ಬಂದ ಹಿನ್ನೆಲೆಯಲ್ಲಿಯೇ ಇದೀಗ ಸೌದಿಯವರು ಕೂಡ ಇದೀಗ ಕಾಂಗ್ರೆಸ್‌ಗೆ ಬರ್ತಾರಾ ಎನ್ನುವಂತಹ ಚರ್ಚೆ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಕಾರಣ ಸೌದಿಯವರ ನಡೆ. ಅದರಲ್ಲೂ ಕೂಡ ಇತ್ತೀಚೆಗೆ ಹೈಕಮಾಂಡ್ ಇಂದಲೇ ನನಗೆ ಕಾಲ್ ಬಂದಿದೆ ಎನ್ನುವಂತಹ ವಿಚಾರದ ಬಳಿಕವಂತೂ ಇವರು ಬಿಜೆಪಿಗೆ ಬರುವುದು ಬಹುತೇಕ ಖಚಿತ ಎನ್ನುವಂತಹ ಮಾಹಿತಿಗಳು ಹೊರಬೀಳ್ತಿವೆ. ಅದರಲ್ಲೂ ಕೂಡ ಕಾಂಗ್ರೆಸ್‌ನ ಹೈಕಮಾಂಡ್ ನೇರವಾಗಿ ಸೌದಿಯವರಿಗೆ ಕಾಲನ್ನ ಮಾಡಿದ್ದು ಬಿಗ್ ಆಫರ್ ಒಂದನ್ನ ಇಟ್ಟಿದೆ. ಆದ್ರೂ ಕೂಡ ಆ ಬಿಗ್ ಆಫರ್ ಅನ್ನ ಸೌದಿಯವರು ಒಪ್ಕೊಂಡಿಲ್ಲ. ಅದೇನಪ್ಪಾ ಆ ಬಿಗ್ ಆಫರ್ ಅಂದ್ರೆ, ಸ್ನೇಹಿತರೆ, ಚಿಕ್ಕೋಡಿಯಿಂದ ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ತೀವಿ, ನಿಮ್ಮನ್ನ ಮಂತ್ರಿಯಾಗಿ ಮಾಡ್ತೀವಿ ಎನ್ನುವಂತಹ ವಿಚಾರವನ್ನ ಹೇಳಿದ್ರು. ಆದ್ರೂ ಕೂಡ ಇದ್ಯಾವುದಕ್ಕೂ ಸೌದಿಯವರು ಕೇರ್ ಮಾಡೋ ರೀತಿ ಕಾಣ್ತಿಲ್ಲ. ಅದೇ ಕಾರಣಕ್ಕೆ ಇದೀಗ ಮತ್ತೆ ಬಿಜೆಪಿ ಸೇರ್ತಾರಾ ಎನ್ನುವಂತಹ ಅನುಮಾನಗಳು ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಅದಕ್ಕೆ ಮತ್ತೊಂದು ಕಾರಣವೂ ಇದೆ. ಎಸ್ ಸ್ನೇಹಿತರೆ, ಗ್ಯಾರಂಟಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಯೋಜನೆಯಾಗಿದೆ. ಈ ಗ್ಯಾರಂಟಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಒಂದು ಕಾರ್ಯಕ್ರಮ. ಗ್ಯಾರಂಟಿ ಯೋಜನೆಯನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಮಾವೇಶವನ್ನ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂತಹದ್ದೊಂದನ್ನ ಇದೀಗ ಬೆಳಗಾವಿಯಲ್ಲಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಎಲ್ಲಾ ನಾಯಕರು ಬಹುತೇಕ ಬರ್ತಾರೆ. ಅಂದ್ರೆ ಈ ಏನು ಗ್ಯಾರಂಟಿ ಇದೆ ಇದು ಸಕ್ಸಸ್ ಆಗಿದೆ, ಆ ಕಾರಣದಿಂದ ಎಲ್ಲಾ ನಾಯಕರು ಬರ್ತಾರೆ ಅಂತ ಭಾವಿಸಲಾಗಿತ್ತು. ಅದರಲ್ಲೂ ಕೂಡ ಲಕ್ಷ್ಮಣ ಸವದಿ ಏನಿದ್ದಾರೆ ಅವರು ಕೂಡ ಬರ್ತಾರೆ ಎನ್ನುವಂತಹ ಮಾತುಗಳಿತ್ತು. ಆದ್ರೆ ಲಕ್ಷ್ಮಣ ಸವದಿ ಅವರು ಇದಕ್ಕೆ ಈ ಸಭೆಗೆ ಬರದೆ ಒಂದು ರೀತಿಯ ಜಾಣ ನಡೆಯನ್ನ ಅನುಸರಿಸಿರುವಂತಹದ್ದು ಇದೀಗ ಹಲವು ವಿಚಾರಗಳಿಗೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಹೌದು ಸ್ನೇಹಿತರೆ, ಹಾಗಂತ ಅವರೆಲ್ಲಾದ್ರೂ ಬೇರೆ ಕಡೆ ಇದ್ರ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಜಿಲ್ಲೆಯಲ್ಲಿಯೇ ಇದ್ದರೂ ಕೂಡ ಈ ಸಭೆಗೆ ಗೈರಾಜರಾಗಿರುವಂತಹದ್ದು ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ. ಅಂದ್ರೆ ಇವರು ಒಂದ್ ಕಡೆ ಜನರ ಸಮಸ್ಯೆಯನ್ನ ಆಲಿಸ್ತಿದ್ರೋ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ಬಟ್ ಜಿಲ್ಲೆಯಲ್ಲಿ ನಡೆದಂತಹ ಕಾಂಗ್ರೆಸ್ನ ಅತಿ ದೊಡ್ಡ ಕಾರ್ಯಕ್ರಮ ಅಂದ್ರೆ ಜಿಲ್ಲಾ ಸಮಾವೇಶಕ್ಕೆ ಬರದೇ ಇರುವಂತಹದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನೊಂದು ವಿಚಾರವೂ ಕೂಡ ಇದರ ಬಗ್ಗೆ ಹೇಳೋದಾದ್ರೆ, ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇತ್ತೀಚೆಗೆ ಬಿಜೆಪಿ ನಾಯಕರೊಂದಿಗೆ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನೇನು ಇದೇ ತಿಂಗಳಲ್ಲಿ ಸೌದಿಯವರ ಬರ್ತ್ಡೇ ಕೂಡ ಇದ್ದು ಅವರ ಫ್ಲೆಕ್ಸ್ಗಳೇನಿದೆ ಅದು ಎಲ್ಲೆಡೆ ರಾರಾಜಿಸುತ್ತಿದೆ. ಆದ್ರೆ ಅಲ್ಲಿ ಎಲ್ಲಿಯೂ ಕೂಡ ಕಾಂಗ್ರೆಸ್ನ ಲೋಗೋ ಇಲ್ಲ ಎನ್ನುವಂಥದ್ದು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಇನ್ನು ಇತ್ತ ಬಿಜೆಪಿ ಕೂಡ ಮಾಸ್ಟರ್ ಪ್ಲಾನ್ ಗಳನ್ನೇ ಅಡಿತಾ ಇದೆ. ನೀವೇನಾದ್ರೂ ಬಂದ್ರೆ ಡಬಲ್ ಆಫರ್ ಕೊಡುವುದಾಗಿ ಕೂಡ ಹೇಳಿದೆ ಎನ್ನುವಂತಹ ಮಾತುಗಳು ಎಲ್ಲೆಡೆ ಕೇಳಿ ಬರ್ತವೆ. ಅದರಲ್ಲೂ ಕೂಡ ನೀವು ಏನಾದ್ರೂ ಸೌದಿಯವರು ಏನಾದ್ರೂ ಬಂದ್ರೆ ಬಾಗಲಕೋಟೆ ಏನಿದೆ, ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡೋದು ಬಹುತೇಕ ಖಚಿತ ಎನ್ನುವಂತಹ ಮಾಹಿತಿಗಳು ಇದೀಗ ಹೊರ ಬೀಳ್ತಿವೆ. ಅದಷ್ಟೇ ಅಲ್ಲದೆ ಚಿಕ್ಕೋಡಿಯನ್ನು ಕೂಡ ಗೆಲ್ಲಿಸಿಕೊಂಡು ಬರುವಂತಹ ತಾಕತ್ತು ಸೌದಿಯವರಿಗೆ ಇದೆ ಎನ್ನುವಂತಹದ್ದು ಬಿಜೆಪಿಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಇನ್ನು ಸೌದಿಯವರು ಯಾಕಪ್ಪ ಬಿಜೆಪಿಗೆ ಬರಬೇಕು ಎನ್ನುವಂತಹ ವಿಚಾರವನ್ನು ತೆಗೆದುಕೊಳ್ಳೋದಾದ್ರೆ, ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಇದೀಗ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಹಾವಳಿ ಏನಿದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ನಾನೇನಾದ್ರೂ ಬಿಜೆಪಿಗೆ ಮತ್ತೆ ಹೋದ್ರೆ ಅದನ್ನ ಜಾಸ್ತಿ ಮಾಡ್ಬೋದು, ಅಂದ್ರೆ ನಾನೇ ಒಬ್ಬ ಅತ್ಯುತ್ತಮ ನಾಯಕನಾಗಬಹುದು ಎನ್ನುವಂತಹ ಒಂದು ಆಸೆ ಕೂಡ ಇರಬಹುದು. ಅದಷ್ಟೇ ಅಲ್ಲದೆ ಇದೀಗ ಶೆಟ್ಟರ್ ಕೂಡ ಈಗಾಗಲೇ ಹೋಗಿದ್ದಾರೆ. ಇನ್ನೇನು ಜನಾರ್ದನ್ ರೆಡ್ಡಿ ಕೂಡ ಅವ್ರ ಬಗ್ಗೆ ಕೂಡ ಕೆಲವೊಂದು ಚರ್ಚೆಗಳಾಗ್ತಿವೆ, ಅವ್ರ ಜೊತೆ ಮಾತುಕತೆ ಕೂಡ ನಡೀತಿವೆ ಎನ್ನುವಂತಹ ವಿಚಾರಗಳು ನಾವು ಈಗಾಗಲೇ ಕೇಳಿದ್ದೇವೆ. ಇದರ ನಡುವೆ ಸೌದಿಯವರು ನಮಗೆ ಹೈಕಮಾಂಡ್ ಇಂದ ಕಾಲ್ ಬಂದಿದೆ ಎನ್ನುವಂತಹ ವಿಚಾರವನ್ನು ಕೂಡ ನಾವು ಕೇಳಿದ್ದೇವೆ. ಇವೆಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸೌದಿಯವರು ಸದ್ಯದಲ್ಲೇ ಬಿಜೆಪಿ ಸೇರ್ತಾರಾ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಗ್ಯಾರಂಟಿ ಯೋಜನೆಗೆ ಅವರು ಗೈರು ಹಾಜರಾಗಿದ್ದು ಕೈಗೆ ಮತ್ತೊಂದು ಶಾಕ್ ಕೊಟ್ರ ಎನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಿದೆ. ಇನ್ನು ಹೈಕಮಾಂಡ್ ಆಗಂತ ಸುಮ್ಮನೆ ಏನಾಗಿಲ್ಲ, ನೇರವಾಗಿ ಅಂದ್ರೆ ಏನ್ ಸುರ್ಜೇವಾಲಾ ಏನಿದ್ದಾರೆ ಅವ್ರು ನೇರವಾಗಿ ಸೌದಿ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಆದ್ರೆ ಸೌದಿ ಅವರು ಎಲ್ಲೂ ಕೂಡ ನೇರವಾಗಿ ನಾನು ಕಾಂಗ್ರೆಸ್ ಅನ್ನ ಬಿಡ್ತೀನಿ, ಬಿಜೆಪಿನ ಸೇರ್ತೀನಿ ಎನ್ನುವಂತಹ ಮಾತನ್ನ ಹೇಳಿಲ್ಲ. ಆದ್ರೆ ಒಮ್ಮೆ ಹೇಳಿದ್ರು, ನನಗೂ ಕೂಡ ಹೈಕಮಾಂಡ್ ಇಂದ ಕರೆಗಳು ಬರ್ತಾ ಇದೆ, ಬಟ್ ನಾನು ಹೋಗ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಅದೇ ಸಂದರ್ಭದಲ್ಲಿ ಇದೀಗ ಗ್ಯಾರಂಟಿ ಯೋಜನೆಗೆ ಗೈರಾಜರಾಗಿರೋದು ಇದೆಲ್ಲದಕ್ಕೂ ಎಡೆ ಮಾಡಿಕೊಡ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.